ಕೊಡಿ. ಸರಿ, ಟೋಟಲ್ ಬಂದು ಡಿ ಸಿ ಕರೆಂಟಿಂದ ರನ್ ಆಗುತ್ತೆ. ಡಿ ಸಿ ಕರೆಂಟ್ ರನ್ ಆಗೋದ್ರಿಂದ ಪ್ಲಸ್ ಪಾಯಿಂಟ್ ಏನಂದರೆ ಯಾವುದೇ ಥರದ ಕರೆಂಟ್ ಶಾಕ್ ಅನ್ನೋದು ಇರೋದಿಲ್ಲ. ಕರೆಂಟ್ ಶಾಕ್ ಇಲ್ಲ ಅಂದಾಗ ಏನಾಗ್ತದೆ ಅಂದರೆ ಅವರಿಗೆ ಇದು ತಂಪು ವಾತಾವರಣ ಅಲ್ಲ, ತಂಪು ವಾತಾವರಣದಿಂದ ಏನಾಗುತ್ತಂದರೆ ಇದು ಆಗಲ್ಲ, ಕರೆಂಟ್ ಶಾಕ್ ಬರೋಲ್ಲ. ಅದು ಅವಾಗ ಏನಾಗ್ತದೆ ಈಸಿಯಾಗಿ ಅವ್ರು ಆಪ್ರೇಟ್ ಮಾಡ್ಬೋದು. ಆಮೇಲೆ ಇವ್ರು ಏನು ಕಂಬ ಹಾಕಿರ್ತಾರಲ್ಲ ಕೈಗೆ ಎಫೆಕ್ಟ್ ಆಗಲ್ಲ, ಯಾಕಂದರೆ ಕೈ ಒಳಗಡೆ ಹೋಗ್ಲಿರ್ತಲ್ಲ, ಕೈಗೆ ಏನು ಎಫೆಕ್ಟ್ ಆಗಲ್ಲ. ಆಮೇಲೆ ಅದು ಏನು ಬಂದಿರ್ತಲ್ಲ ಅದು ಸೋಸ್ಕೊಂಡೇ ಬರುತ್ತದೆ. ಆಮೇಲೆ ಹೊಳ್ಳಿ ಇದು ಮಾಡಬೇಕಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಇಲ್ಲಿಗೆ ಹಾಕೊಂಡ್ಬಿಟ್ಟು ಇದು ರನ್ ಮಾಡ್ಕೊಂಡು ಇದು 24 ವೋಲ್ಟಲ್ಲಿ ರನ್ ಆಗುತ್ತೆ. ಸೋಲಾರ್ದಿಂದಲೇ ರನ್ ಆಗುತ್ತೆ. ಸೋಲಾರ್ ಬಂದುಬಿಟ್ಟು ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಚಾರ್ಜ್ ಆಗಿ ಅದರಿಂದ ಕಂಟ್ರೋಲರ್ ಬರುತ್ತೆ. ಕಂಟ್ರೋಲರಿಂದ ಇದು ಬಂದು ಇದಕ್ಕೆ 0.5 HP ಮೋಟ್ರ್ ಕೊಟ್ಟಿರ್ತೀವಿ. ಇದು ರನ್ ಆಗುತ್ತೆ. ಏನು ಕೆಪಾಸಿಟಿ ಸರ್? 0.5 HP. ಇದು ಕೆಪಾಸಿಟಿ ಅಂದರೆ ಈಗ ಗ್ಲಾಸ್ 100 ಗ್ಲಾಸ್ ಆಗಲಿ 200 ಗ್ಲಾಸ್ ಆಗಲಿ ಅದೇ ಹೇಗಿರುತ್ತೆ ಅಂದರೆ ಅವ್ರು ಎಷ್ಟು ಗ್ಲಾಸಸ್ ಕೇಳ್ತಾರೋ ಅದ್ರ ಮೇಲೆ ಕೆಪಾಸಿಟಿ ಬರುತ್ತೆ. 100 ಲೀಟರ್, 100 ಗ್ಲಾಸ್, 200 ಗ್ಲಾಸ್, 300 ಗ್ಲಾಸ್. ಸೊ ಆ HP ಬ್ಯಾಟ್ರಿ ಆ ತಕ್ಕಂಗೆ ಬ್ಯಾಕಪ್ ಬರುತ್ತೆ. ಬ್ಯಾಟ್ರಿ ಬ್ಯಾಕಪ್ ಅದ್ರ ತಕ್ಕಂಗೆ ಬರುತ್ತೆ. ಮಷಿನ್ ಸೇಮ್ ಇರುತ್ತೆ. ಭಾಳ ಮಷಿನ್ ದೊಡ್ಡ ಬರುತ್ತೆ. ಇಲ್ಲ ಇದಕ್ಕಿಂತ ಹೈಲೈಟ್ ಬೇಕಂದ್ರೆ ಸ್ವಲ್ಪ ಹೈಲೈಟ್ ಮಷಿನ್. ಏನು ಕಾಸ್ಟ್ ಬಂದುಬಿಟ್ಟು 180 ಸರ್, 1,20,000 ಇದೆ ವಿತ್ ಸೋಲಾರ್. 100 ಲೀಟರ್ ಪರ್ ಡೇ, 100 ಲೀಟರ್ ಗ್ಲಾಸಸ್. ರನ್ ಆಗುತ್ತೆ. ಸೊ ಕರೆಂಟಲ್ಲಿ ರನ್ ಆದಾಗ ಅವ್ರಿಗೆ ಕರೆಂಟ್ ಇಲ್ಲದೇ ಇದ್ದಾಗ ಸೊ ಅವ್ರು ಏನು ಮಾಡ್ತಿರ್ತಾರೆ, ರಾಟಿನ ತುಳಿದೇನೆ ಹಾಗೆ ಇರ್ತಾರೆ. ಸೊ ಇಲ್ಲಿ ಕರೆಂಟ್ ಮೇಲೆ ನೆಸಸರಿ ಆಗೋದಿಲ್ಲ. ಸೊ ಪ್ಯೂರ್ಲಿ ಒಂದು ಸೋಲಾರ್ ಮೂಲಕ ರನ್ ಆಗುತ್ತೆ. ಸೊ ಇದು ಒಂದು ಟೋಟಲ್ ಕಾಸ್ಟ್ 13,500 ಇದೆ. ಅಂದರೆ ಅವರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ತಾಸು ಏನಂತ. 8 ತಾಸು ಆದರೆ 21,000 ಇದೆ. ಸೊ ಇದ್ರ ಜೊತೆಗೆ ನೀವು ಒಂದು ಸೋಲಾರ್ ಬ್ಯಾಟ್ರಿ ಮತ್ತು ಒಂದು ಪ್ಯಾನಲ್ಲು, ಒಂದು ಕಂಟ್ರೋಲರು ವಿತ್ ಒಂದು ಮೋಟ್ರನ್ನ ಹಾಕಿ 5 ವರ್ಷ ವಾರಂಟಿ ಕೊಡ್ತೀವಿ. ಕ್ಲೀನಿಕ್ ಅಂತ ಹೇಳ್ತಾರೆ ಇದರೊಳಗೆ. ಸೊ ಇದು ಕ್ಲೀನಿಕ್ ಅಂತ ಹೇಳಿ ಈಗ ಆಡಿ ತುಂಬಾನೇ ಮನೆಯಲ್ಲಿ ಮಹಿಳೆಯರು ಮಾಡುವಂಥದ್ದು. ಸೊ ಹಾಗಾಗಿ ಇದು ಒಂದು 2-3 ಥರ ಡಯಾ ಬರುತ್ತೆ. ಒಂದು ಈ ಥರ ರೌಂಡ್ ಶೇಪಲ್ಲಿ ಒಂದು ಬರುತ್ತೆ, ಇನ್ನೊಂದು ಸ್ಲೈಸಲ್ಲಿ ಬರುತ್ತೆ. ಸೊ ಅದು ಇದು ಸೆನ್ಸಾರ್ ಇರೋದ್ರಿಂದ ನಮ್ಗೆ ಹೆಂಗೆ ಬೇಕು ಸೆಟ್ಟಿಂಗ್ ಮಾಡ್ಕೋಬೋದು. ಸೊ ಇದು ಡೈಲಿ ಒಂದು 50 kg ಅಲ್ಲ 1 ಕ್ವಿಂಟಲ್ ಹಿಂಗೆ ರನ್ನಿಂಗ್ ಮಾಡ್ಬೋದು. ಸೊ ಇದ್ರ ಕಾಸ್ಟ್ ಬಂದು 180 ಮಟ್ಟ ಇದೆ. ಸೊ ಇದನ್ನು ನಾವು 5 ಕ್ವಿಂಟಲ್ ಆಗಲಿ ಸೊ 3 ಕ್ವಿಂಟಲ್ ಆಗಲಿ ಇದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡ್ರೆ ಸೊ ಅವಾಗ ಕಾಸ್ಟ್ ಎವಲ್ಯೂಷನ್ ಆಗುತ್ತೆ. ಸೊ ಇದು ವಿತ್ ಸೋಲಾರಿಂದನೇ ರನ್ ಆಗುತ್ತೆ. ಸೊ ಇದು ಕೆಪಾಸಿಟಿ ಬಂದು ನಿಮಗೆ ಇದು 50 kg ಇದೆ. ಸೊ 180 ಮಟ್ಟ ಬರುತ್ತೆ. ಇದನ್ನು ಮಾಡ್ಕೋಬೋದು. ತೋರಿಸ್ತೀವಿ. ಎಕ್ಸ್ಪ್ಲನೇಷನ್ ಆಯ್ತಾ? ನೀವೇನು ಮಾಡಿರಿ ಊಟದ ಟೈಮ್ ಬೇಡ, ಅಲ್ಲೇ ಇರುತ್ತಲ್ಲ ಊಟ ಸ್ವಲ್ಪ ಜಲ್ದಿ ಮುಗಿಸ್ತಿರ್ತೀರಾ, ಕಳಿಸ್ತಿರ್ತಿರಲ್ಲ ಇಂಗ್ಲೀಷ್ ಹೋಗ್ತಿರ್ತೀರ, ಅವಾಗ ಬ್ಯಾಚ್ ವೈಸ್ ಮಾಡಿ ಬಿಟ್ಬಿಡ್ರಿ. ಇದು ಸೋಲಾರ್ ಮೂಲಕ ಜೆರಾಕ್ಸ್ ಮಷಿನ್ ಅಂತ ಹೇಳ್ತೀವಿ. ಸಣ್ಣದಾಗಿ ಮನೆಯಲ್ಲಿ ಒಂದು ಪೆಟ್ಟಿ ಶಾಪು ಇಲ್ಲ ಡ್ರಿಂಕ್ ಮಿಷಿನ್ ಮಾಡೋರು ಸೊ ಸಣ್ಣದಾಗಿ ಎಲ್ಲರೂ ಒಂದೇ ಇಟ್ಕೊಳ್ತಾರೆ. ಅಂದರೆ ಕರೆಂಟ್ ಇಲ್ಲದೆ ಇದ್ದಾಗ ಸೊ ಅದು ಅವ್ರಿಗೇನಾಗುತ್ತೆ, ಇದು ಒಂದಕ್ಕೆ ಕರೆಂಟ್ ತೊಗೊಳ್ಲಿಕ್ಕೆ ಆಗಲ್ಲ. ಸೊ ಇದನ್ನು ಬೇಕೇ ಸೋಲಾರ್ ಪವರ್ ಮೂಲಕ ಮಾಡ್ತೀವಿ. ಪ್ರಿಂಟ್ರು ನಿಮಗೆ ಎಪ್ಸಾನ್ ಆಗಲಿ ಏನೋ ಅಂತೀವಿ. ಸೊ ಅದಕ್ಕೆ ಒಂದು ಕನ್ವರ್ಟರ್ ಇರುತ್ತೆ, AC to DC ಕನ್ವರ್ಟರ್ ಇರುತ್ತೆ. ಸೊ ಸೋಲಾರ್ ಬ್ಯಾಟ್ರಿಯಿಂದನೇ ರನ್ ಆಗುತ್ತೆ. ಇದು ಪರ್ ಡೇ ಕಾಪಿ 100 ಪೀಸ್ ತೆಗಿಬೋದು. ಇದು ಪ್ರಿಂಟರ್ ಮೇಲೆ ಕೆಪಾಸಿಟಿ. ಇದು ಕಾಸ್ಟ್ 45,000 ವಿತ್ ಮಷಿನ್, ಸೋಲಾರು ವಿತ್ ಮಷಿನ್. ಬ್ರೌಚರ್ ಕೊಡ್ತೀರಾ? ಇದು ಇದು ಬೆಲ್ಟ್ ರೊಟ್ಟಿ ಮಿಷಿನ್ ಅಂತ ಹೇಳಿ. ಸೊ ಡಿಸಾಬಿಲಿಟಿ ಅವ್ರಿಗೆ ಸ್ವಲ್ಪ ಸಟ್ಟಿಂಗ್ ಆಗಂತ ಮಾಡ್ಕೊತೀವಿ ನಾವು. ಸೊ ಇದು ಬೇರೆ ರೀತಿಯಿಂದ ಬರುತ್ತೆ. ಅಂದರೆ ಈ ರೀತಿ ಸ್ಟಾರ್ಟ್ ಮಾಡ್ಬೋದು. ಸೊ ಸ್ಟಾರ್ಟ್ ಮಾಡಿದಾಗ ಪ್ರೆಸ್ ಮಾಡ್ಕೊಳ್ತಾರೆ, ತಾನೇ ರೊಟ್ಟಿ ಅಗಲ ಮಾಡ್ಕೊಳುತ್ತೆ. ಸೊ ಒಂದು ವೇಳೆ ಕೈಯಲ್ಲಿ ಸ್ವಲ್ಪ ಇದಾಗುತ್ತೆ ಅಂದರೆ ಕಾಲಲ್ಲೂ ಕೂಡ ಪ್ರೆಸ್ ಮಾಡ್ಕೋತೀವಿ. ಸೊ ಇದು ಈ ರೀತಿಯೇ ಇರುತ್ತೆ. ಇದು ವಿತ್ ಪ್ಯೂರ್ಲಿ ಸೋಲಾರ್ ಮೂಲಕ ನಾವು ಯಾವುದೇ ಕಾರಣಕ್ಕೂ ಕರೆಂಟ್ ಹಚ್ಚಲ್ಲ. ಸೊ ಅದನ್ನು ನಾವು ವಿತ್ ಮಷೀನು ಸೋಲಾರ್ನ ಫಿಟ್ ಮಾಡಿ ಇನ್ಸ್ಟಾಲ್ ಮಾಡಿಕೊಟ್ಟು 5 ವರ್ಷ ವಾರಂಟಿ ಕೊಡ್ತೀವಿ. 1 ವರ್ಷ ಫ್ರೀ. ಇದು ಕಾಸ್ಟ್ ಸೊ ಇದು 82,000 ಇದೆ ಈ ಮಷೀನ್ ನಾವು ತೋರಿಸ್ತಾ ಇರೋದು. ಸೊ ಇದರದ್ದೇ ಇನ್ನೊಂದು ಮಾಡೆಲ್ ಇದೆ. ಸೊ ಅಲ್ಲಿದೆ ಅದು ತೋರಿಸ್ತೀವಿ. ಇಟ್ಟು ಕಲಿಸಲಿಕ್ಕೆ ಈಗ
ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆನೂ ಇರುತ್ತೆ. ಸೊ ಹಿಟ್ಟು ಕಲಿಸೋದ್ರಿಂದ ಜಾಸ್ತಿ ಅಂದರೆ ಒಂದು 20 kg ಕಲಿಸ್ಬೋದು, 50 kg ಒಂದು ಕ್ವಿಂಟಲ್ ಮಟ್ಟ ಕಲಿಸ್ಲಿಕ್ಕಾಗಲ್ಲ. ಹಾಗಾಗಿ ಆಟಾ ಮೇಕಿಂಗ್ ಸಿಸ್ಟಮು ಇದರೊಳಗಡೆ ಜೊತೆಗೆ ಸರ್ ಇದರೊಳಗೆ ಎರಡು ರೀತಿಯಿಂದ 3 ಅಂದರೆ ಒಂದು ಮೇಲ್ಗಡೆ ಸಿಪ್ಪೆ ತೆಗೆದು ಬರುತ್ತೆ, ಸೊ ಒಂದು ಸ್ಲೈಸ್ ಮಾಡೋದು ಬರುತ್ತೆ, ಸೊ ಮತ್ತೆ ಈ ಥರದ್ದು ಒಂದು ಸ್ಲೈಸಿಂಗ್ ಬರುತ್ತೆ. ಸೊ ಅದು ಒಂದೇ ಸೈಡ್ ಹಾಕಿದೆ ಕೂಡ ಇಲ್ಲಿ ಸ್ಲೈಸ್ ಮಾಡಿದ್ದೀನಿ. ಮತ್ತು ಆಲೂಗಡ್ಡೆ ಇದು ಇರುತ್ತೆ. ಸೊ ಈ ಥರ ಪ್ಯಾಕೆಟ್ ಮಾಡಿ ಮಾಡ್ಬೋದು. 280 ಮೂಟವನ್ನು ಸೇಮ್ ಇದು ಗೌರ್ಮೆಂಟ್ ರೀತಿ ಏನಿದೆ ಅದರಲ್ಲಿ ಕೂಡ ಇದು ಅಪ್ಲೈ ಆಗುತ್ತೆ. ನಮ್ಮ ವೆಜಿಟೇಬಲ್ ಶಾಪ್ ಅಂತಿದೆ, ಸೊ ಅದಕ್ಕೆ ಅದ್ರ ಬಗ್ಗೆ ನಮ್ಮ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್ ಇದು ವೆಜಿಟೇಬಲ್ ಶಾಪ್ ಆಗಿರ್ಬೋದು ಅಥವಾ ಇದ್ರ ಜೊತೆಗೆ ನೀವು ಕಬ್ಬಿನ ರಸ ಇರುವಂಥ ಶುಗರ್ ಕೇನ್ ಮಿಷಿನ್ ಇರ್ಬೋದು ಅಥವಾ ಫೋಟೋ ಪ್ರಿಂಟ್ ತೆಗೆಯುವಂಥ ಜೆರಾಕ್ಸ್ ಮಿಷಿನ್ ಶಾಪ್ ಅಂದರೆ ಪ್ರಿಂಟರ್ ಶಾಪ್ ಕೂಡ ಇದೆ. ಇದು ಮುಖ್ಯವಾಗಿ ನಾವು ಮಾಡ್ತಿರೋದು ಯಾವುದೇ ರೀತಿ ಪೆಟಿ ಶಾಪ್ ವ್ಯಾಪಾರ ಮಾಡೋರಿಗೆ ಅಂತ ಮಾಡಿರೋದು. ಮತ್ತು ಇದರಲ್ಲಿ 10 ಅಡಿ ಆಗಿರ್ಬೋದು, ಅದು 8 ಅಡಿ 10 ಅಡಿಗೆ ಇದು ಅವೈಲೇಬಲ್ ಇದೆ. ಇದು ಮುಖ್ಯವಾಗಿ ಏನಿರುತ್ತೆ, ಸಾಮಾನ್ಯವಾಗಿ ನಾವು ಊರ ಕಡೆ ಎಲ್ಲರೂ ಪ್ರಾಕ್ಟೀಸಲ್ಲಿ ಇರೋದು ಹೇಗೆಂದರೆ ಸಿಮೆಂಟ್ ಶೀಟ್ ಆಗಿರ್ತಾರೆ, ಮತ್ತು ಮರದಿಂಬಿ ಮಾಡಿರ್ಬೋದು ಅಥವಾ ಎಣ್ಣೆ ಸ್ಟ್ರಕ್ಚರ್ ಮಾಡಿರ್ಬೋದು. ಅದರಲ್ಲಿ ಸ್ವಲ್ಪ ತಾಪಮಾನ ಜಾಸ್ತಿ ಆದಾಗೆಲ್ಲ ಹೊರಗಡೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆವಾಗ ಬೇಗ ಅಂಗಡಿ ಮುಚ್ಚುವಂತ ಆಗಿರ್ಬೋದು, ಅಂಥ ಸಂದರ್ಭದಲ್ಲಿ ಅವ್ರಿಗೆ ನಷ್ಟ. ಇದೆಲ್ಲ ಓವರ್ಕಮ್ ಮಾಡೋದಕ್ಕೆ ಇದರೆಲ್ಲ ತಡೆಗಟ್ಟೋದಕ್ಕೆ ನಾವು ಮಳಿಗೆಗಳನ್ನ ಮಾಡಿಬಿಟ್ಟು ಈ ಮಳಿಗೆಗಳು ಯಾವ ರೀತಿ ಇರುತ್ತೆ ಅಂದರೆ, ಈಗ ಜಾಸ್ತಿ ತಾಪಮಾನ ಇದ್ರೂ ಕೂಡ ಒಳಗಡೆ ತಂಪಿರೋದನ್ನ ಅವಕಾಶ ಇದರಲ್ಲಿ ವ್ಯವಸ್ಥೆ ಇದೆ. ಇದರಲ್ಲಿ ನಾವು ಮಾಡೋದಕ್ಕೆ ಒಂದು ಕಾಸ್ಟ್ ಅಂದರೆ ಅದರ 1 ಲಕ್ಷ ಬರುತ್ತೆ. ಮತ್ತು ಸಂಕ್ಷೇಪ ವಿದ್ಯುತ್ ಶಕ್ತಿ ಕಮ್ಮಿ ಇರೋದ್ರಿಂದ ನಾವು ಇದಕ್ಕೆ ಸೋಲಾರ್ ಅಷ್ಟೇ ಚೆನ್ನಾಗಿ ಅನುಕೂಲ. ಅದ್ರ ಸಲುವಾಗಿ ಮಾಡಿರುವಂಥ ಇವು ವಿನ್ಯಾಸಗಳು ಸೇಮ್ ಕಾನ್ಸೆಪ್ಟು. ಇದರಲ್ಲಿ ಚಹಾ ಅಂಗಡಿ ಅದು ಮಾಡ್ಬೋದು. ಮತ್ತು ಕೆಳಗಡೆ ನೀವು ನೋಡಿದ್ರೆ ಕಟ್ಟಿಂಗ್ ಅಂಗಡಿ ಶೋರೂಮ್ ಮಾಡುವಂಥ ಅಲ್ಲಿ ಕೆಳಗಡೆ ವೆಜಿಟೇಬಲ್ ಶಾಪ್ ಮತ್ತು ಜ್ಯೂಸ್ ಮತ್ತು ಶುಗರ್ ಕೇನ್ ಜ್ಯೂಸ್ ಶಾಪ್ ಇವೆಲ್ಲ ನಾವು ಒಂದು ಮಳಿಗೆ ಇದರಲ್ಲಿ ನಾವು ಮಾಡಿರೋದು 2 ಮಳಿಗೆ, ಒಂದು ಜೆರಾಕ್ಸ್ ಅಂಗಡಿ ಕೂಡ ಇದೆ ಮತ್ತು ಜ್ಯೂಸ್ ಶಾಪ್ ಕೂಡ ಇದೆ ಅಕ್ಕಪಕ್ಕ. ಇದೆಲ್ಲ ಆಗಿರುವಂಥ ಕೆಲಸ ಮಾಡಿರೋಂಥ ಕೆಲಸ ನಾವು ಕೃಷ್ಣ ಅವರು ಬಗ್ಗೆ ಅವ್ರು ಮಾಹಿತಿ ಕಲೆಕ್ಟ್ ಮಾಡ್ತೀವಿ. ಏನು ಕಾಸ್ಟ್ ಆಗುತ್ತೆ? ಎಲ್ಲ ಅಕಸ್ಮಾತ್ ಏನಾದರೂ ವಿಲ್ ಕನೆಕ್ಟ್ ಟು ದ ಟೀಮ್ಸ್. ಸೊ ಫಿಸಿಕಲಿ ಬೇರೆ ಬೇರೆ ಟೀಮ್ಸ್ ಇದು ಮಾಡಿ ಮಾಡಿಸ್ಕೊಡ್ತಾರೆ. ಬರೀ ಇದು ಪ್ಲಾಟ್ಫಾರ್ಮ್ನ ಟೆಕ್ನಾಲಜೀಸ್ ನಾವು ಮುಂದೆ ಯಾವ ರೀತಿ ಇದನ್ನ ಒಯ್ದಿದ್ದೀವಿ ಅನ್ನೋಕ್ಕೋಸ್ಕರ ಅವರು ಶಿವಮೊಗ್ಗ ಪಾಟೀಲ್ ಅಂತೇಳಿ, ಸೊ ನಮಗೆ PMIS ಮತ್ತು PMFNC ಇದು ಸ್ಕೀಮಲ್ಲಿ ಅಪ್ಲೋಡ್ ಮಾಡೋರು ಇಡೀ ಡಿಸ್ಟಿಕಲ್ಲೇ. ಸೊ ಇವರ ಮೇನು ನಮಗೆ ಇದು ಇರೋದು. ಸೊ ಹಾಗಾಗಿ ಸರ್ ಇದು ಒಂದು ಸ್ವಲ್ಪ ನೀವು ಕೇಳಿದ್ರೆ ಇನ್ನೂ ಈಸಿ ಆಗ್ಬೋದೇನೋ ಅಂತ ಮೇಡಮ್ ಇವರು ಎಕ್ಸ್ಪ್ಲೇನ್ ಮಾಡಿದ್ರೆ 100% ಹೆಸರು ಸರ್ ಇದು ಸೊಲ್ಯೂಷನ್ಸ್ ಪೋರ್ಟಲ್ ಅಂತ ಒಂದು ವೆಬ್ ಪ್ಲಾಟ್ಫಾರ್ಮ್ನ ಬಿಲ್ಡ್ ಮಾಡಿದ್ದೀವಿ. ಇವಾಗ ಯೂಸರ್ನ ವೆಂಡರ್ ಜೊತೆ ಕನೆಕ್ಟ್ ಮಾಡೋಕ್ಕೆ, ಇವಾಗ ಅವ್ರು ಬೈ ಮಾಡಬೇಕಂದ್ರೆ ಪ್ರಾಡಕ್ಟ್ಸ್ ಎಲ್ಲ ಹುಡುಕಾಡೋದು ಬೇಕಾಗುತ್ತೆ, ಸ್ಟೋರ್ಗೆ ಹೋಗಬೇಕಾಗುತ್ತೆ. ಅದಕ್ಕೆ ಒಂದು ವೆಬ್ಸೈಟ್ನ ಮಾಡಿದ್ದೀವಿ. ಇದು ಸೊಲ್ಯೂಷನ್ಸ್ ಪೋರ್ಟಲ್ ಪೇಜ್. ಮತ್ತು ನಮ್ಮ ಹತ್ರ ಪ್ರೈಸಸ್ ಪೋರ್ಟಲ್ನಲ್ಲಿ ಪ್ರೆಸೆಂಟ್ ಮತ್ತು 625 ಪ್ರಾಡಕ್ಟ್ಸ್ ಇದೆ. ಅಬೌಟ್ ಸೊಲ್ಯೂಷನ್ಸ್ ಪೋರ್ಟಲ್ ಹಾಕಿದ್ದೀವಿ. ಮತ್ತು ಇದು ಸೆಕ್ಟರ್ಸ್ ಎಲ್ಲ ನಾವು ವರ್ಕ್ ಮಾಡಿದವರು ಅಗ್ರಿ, ಪೋಸ್ಟ್ ಹಾರ್ವೆಸ್ಟ್. That 600 technologies from these 6 sectors. 6 sectors. And about Selco Foundation, we are putting here. If you want to go to connect the technology, we have to click on Explore Technology. Then all the we can see the subsectors for this: pre-farm, on-farm. Under pre-farm, what are the technologies come? Then
we can Pre-farm showcase means that. what are the technologies used before going to farming? Those tech will come. Animal husbandry also we can have a technology. Dairy means what are the technologies used in all dairy related equipment? Poultry means what are the technologies involved in poultry? Then Aquaculture means all areas, the fisheries rights and all. related things. And this one. Here some network is Network shared. is used there for the So when you open a post harvest something, Non-bag. we are putting a description of the product, what's the price of the product, images and the short working video we are putting. We can download the brochures here, we can share it to them. So now direct, is it like e-commerce?